ನಮಸ್ಕಾರ ವೀಕ್ಷಕರೇ, ಈಗ 4ನೇ ಅಧ್ಯಾಯದ 36ನೇ ಶ್ಲೋಕ. ಅಪಿ ಚೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ವ್ಯಜಿನಂ ಸಂತರಿಷ್ಯಸಿ. ಇಲ್ಲಿ ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಅಪಿ ಚೇತಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ, ಬೇರೆ ಎಲ್ಲರಿಗಿಂತಲೂ ಸರ್ವೇಭ್ಯಃ ಪಾಪಕೃತ್ತಮಃ, ಎಲ್ಲರಿಗಿಂತಲೂ ಹೆಚ್ಚಿನ ಪಾಪ ಮಾಡಿದ್ದರೂ ಅಪಿ ಚೇತ್, ಅಪಿ ಆದರೂ ಕೂಡ ಅಂತ ಹೇಳೋದಕ್ಕೆ ಅಪಿ ಚೇತ್ ಅಂತ ಇಲ್ಲಿ ಉಪಯೋಗಿಸಲಾಗಿದೆ ಪದವನ್ನು. ಚೇತ್ ಅಸಿ ಪಾಪೇಭ್ಯ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ. ಜ್ಞಾನಪ್ಲವ ಅಂದ್ರೆ ಜ್ಞಾನ ರೂಪವಾದ ದೋಣಿ ಅಂತ. ಪ್ಲವ ಅಂದ್ರೆ ದೋಣಿ ಅಂತ. ಪ್ಲವೇನೈವ ಸರ್ವಂ ಜ್ಞಾನಪ್ಲವೇನೈವ ವ್ಯಜಿನಂ ಸಂತರಿಷ್ಯಸಿ. ವ್ಯಜಿನಂ ಅಂದ್ರೆ ಈ ಒಂದು ಸಮುದ್ರ, ವ್ಯಜಿನಂ ಅಂದ್ರೆ ಸಮುದ್ರ. ಈ ಸಮುದ್ರವನ್ನು ಹೇಗೆ ದಾಟಬಹುದು ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಯಾವುದರ ಮೂಲಕ? ಜ್ಞಾನದ ಮೂಲಕ, ಜ್ಞಾನವನ್ನು ತಿಳಿಯುವುದರ ಮೂಲಕ, ಈ ಒಂದು ದೋಣಿಯ, ಜ್ಞಾನವೆಂಬ ದೋಣಿಯ ಮೂಲಕ ಈ ಸಮುದ್ರವನ್ನು ದಾಟು ಅಂತ ಹೇಳಿ, ನೀನು ಎಷ್ಟೇ ಪಾಪ ಮಾಡಿದ್ದರೂ ಕೂಡ ನೀನು ಈ ಸಮುದ್ರವನ್ನು ದಾಟಬಹುದು ಅಂತ ಹೇಳಿ ಒಂದು ಸಂದೇಶವನ್ನು ಕೃಷ್ಣ ಕೊಡ್ತಾನೆ.